ನೀವೇನು ಎಂಟ್ರಿ ಮಾಡೋರು? ಮೋಸ್ಟ್ಲಿ ನಾವೇ ಅನಿಸುತ್ತೆ. ಓಕೆ ಮಾಡ್ಕೊಳ್ಳಿ. ನಿಮ್ಮ ರೆಸ್ಯೂಮ್ ಏನಾದ್ರು ತಂದಿದ್ದೀರಾ? ಸರ್ ಕಮಾನ್ ಸರ್ ಗ್ರೋ. ಈ ರೆಸ್ಯೂಮ್ ತೊಗೊಂಬಂದು ಟೈಮ್ ವೇಸ್ಟ್ ಮಾಡಿ, ಪೇಪರ್ ವೇಸ್ಟ್ ಮಾಡಿ, ಎನ್ವೈರನ್ಮೆಂಟ್ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನಿಮ್ಮ ಮೇಲ್ ಐ ಡಿ ಕೊಡಿ, ಮೇಲ್ ಮಾಡ್ತೀನಿ. ಒಂದು ಕೆಲಸ ಮಾಡಿ, ನೀವು ಬ್ಯಾಂಕ್ ಡೀಟೇಲ್ಸ್ ನಾನು ಕಳಿಸ್ಬಿಡಿ ನನಗೆ. ಒಟ್ಟಿಗೆ ಫಸ್ಟ್ ತಿಂಗಳು ಸ್ಯಾಲ್ರಿ ಕಳಿಸ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಇಂಟರ್ವ್ಯೂ ಮಾಡ್ಕೊ. ಸೂಪರ್ ಸರ್, ಫೈನ್. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂಡ್ ಇಂಟರ್ವ್ಯೂ. ಇದು ಇಂಟರ್ವ್ಯೂ ಥರ ಬಿಹೇವ್ ಮಾಡಿ. ಈಗ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡೋದು ಕಲ್ತ್ಕೊಳ್ಳಿ. ನೀವು ನನಗೆ ಕ್ವಶನ್ನು ಫೈನ್ ಕೇಳಿ ಸರ್. ಗೂಗಲ್ಗೆ ಪ್ರಶ್ನೆ ಕೇಳೋ ಸಾಹಸ ಮಾಡ್ತಿದ್ದೀರಾ? ಅಡ್ಜಸ್ಟ್ ಮಾಡ್ಕೋತೀನಿ, ಕೇಳಿ. ನಮ್ಮ ದೇಶಕ್ಕೆ ಸ್ವತಂತ್ರ ಯಾವಾಗ ಬಂದಿದ್ದು? ಸರ್ ನಾನೆಲ್ಲೋ ನೀವು ಎಲೆಕ್ಟ್ರಾನಿಕ್ ಸರ್ಕ್ಯೂಟು ಕಂಪ್ನಿ ಎಷ್ಟು ಫೌಂಡೇಶನ್ ಇದೆ ಅಂತ ಕೇಳ್ತೀರಾ ಅಂದ್ರೆ ನೀವೇ ಸರ್ ಸ್ವಾತಂತ್ರ್ಯ ಬಂದಿದ್ದು. ಚಿಕ್ಕ ಮಕ್ಳಿಗೆ ಕೇಳಿದ್ರು ಹೇಳ್ತಾರೆ ಸರ್. ರೋಡಲ್ಲಿ ಹೋಗೋ ದಾಸಯ್ಯನಿಗೆ ಕೇಳಿದ್ರು ಹೇಳ್ತೇನೆ ಸರ್ 1950 ಅಂತ. ನೀವು ನನಗೆ ಕೇಳ್ತೀನಿ ಸರ್ 1950. ಹ್ಞೂ ಸರ್. ನಾನು ನಿಮ್ಮ ಡ್ಯಾಡಿ ಡೇಟ್ ಆಫ್ ಬರ್ತ್ ಕೇಳಲಿಲ್ಲಪ್ಪ, ಸ್ವತಂತ್ರ ಯಾವಾಗ ಬಂದಿದ್ದು ಅಂತ ಕೇಳಿದ್ದು. ಡೇಟ್ ಆಫ್ ಬರ್ತ್ ಹೇಳ್ಬೇಡ, ಸ್ವತಂತ್ರ ಯಾವಾಗ ಬಂದಿದ್ದು ಅಂತ ಹೇಳು. ಸರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. 1950ಕ್ಕೆ ಸ್ವತಂತ್ರ ಬಂದಿದ್ದು. ಅದೇಗೆ ಸರ್ 1947ಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರು. ಆದರೆ 1950ರವರೆಗೂ 7 ಜನ ಬ್ರಿಟಿಷರು ಓಕೆ ಟ್ರೈನ್ ಹೊತ್ಕೊಂಡು ಹೋದ್ರು ಸರ್. ಅವರು ಅಕ್ಟೋಬರ್ 24ನೇ ತಾರೀಕು 1950 ರಾತ್ರಿ 3:30ಗೆ ಟ್ರೈನ್ ಹೊತ್ಕೊಂಡು ಆಚೆ ಹೋದ್ರು ಸರ್. ಈಗ ಹೇಳಿ ಸರ್ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದ್ದು? ಅದು ಸರಿ, ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಯಾರು ಹೇಳಿದ್ರು ಸರ್? ಸ್ವಾತಂತ್ರ್ಯ ಸಿಕ್ಕಿದ್ರು ಇನ್ನು ಬ್ರಿಟಿಷ್ ಸಂಸ್ಕೃತಿನ ಫಾಲೋ ಮಾಡ್ತಾ ಇದೀವಿ, ಬ್ರಿಟಿಷ್ ಬಟ್ಟೆ ಹಾಕೊಂಡಿದೀವಿ. ಸ್ವಾತಂತ್ರ್ಯ ಎಲ್ಲಿ ಬಂತು ಸರ್? ಹೇಳಿ ಸರ್, ಎಲ್ಲಿ ಬಂತು? ಹೇಳಿ. ಬಂದಿದೆ, ಸ್ವತಂತ್ರ ಬಂದಿದೆ, ನಾನು ಇದನ್ನ ಒಪ್ಕೊಂಡಿದ್ದೀನಿ. ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಸ್ವತಂತ್ರ ಬಂದಿದ್ದು 1990 ಅಲ್ಲ 50ರಲ್ಲಿ ಅಂತ. ರಿಲ್ಯಾಕ್ಸ್ ಮಿಸ್ಟರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೇಳಿ ಸರ್. ಹೂ ಇಸ್ ಫಾದರ್ ಆಫ್ ನೇಷನ್? ಸರ್ ನೀವು ನನ್ನನ್ನು ಯಾವ ಪೋಸ್ಟಿಗೆ ಇಂಟರ್ವ್ಯೂ ಮಾಡ್ತಿದ್ದೀರಾ ಸರ್? ಇದನ್ನ LKG ಹುಡುಗನ ಕೇಳಿದ್ರು ಹೇಳ್ತಾರೆ ಸರ್, ನರೇಂದ್ರ ಮೋದಿ ಅಂತ. ನೀವು ನರೇಂದ್ರ ಮೋದಿ ಫಾದರ್ ಆಫ್ ದಿ ನೇಷನ್ ಹಾಗಿದ್ರೆ ಗಾಂಧೀಜಿ ನಮ್ಮ ತಾತ, ಸುಭಾಷ್ ಚಂದ್ರ ಬೋಸ್ ನಮ್ಮ ಮಾವ, ಮನಮೋಹನ್ ಸಿಂಗ್ ನಮ್ಮ ಸೋದರ ಮಾವ ಅಲ್ವಾ? ನಿಮಗೆ ಗೊತ್ತಿದ್ರೆ ಮಾತಾಡಿ ಸರ್. ಮೊನ್ನೆ ಪೇಪರ್ ನೋಡಿದ್ರ? ಸುಪ್ರಸಿದ್ಧ ಕರ್ನಾಟಕ ಪೇಪರಲ್ಲಿ ಪೇಜ್ ನಂಬರ್ 6 ಹಾಕಿದ್ದಾರೆ. ನರೇಂದ್ರ ಮೋದಿ ಅವರು ನಮ್ಮ ದೇಶದ ತಂದೆ ಇದ್ದ ಹಾಗೆ ಅಂದಮೇಲೆ ಅವರು ಫಾದರ್ ಆಫ್ ದ ನೇಷನ್ ಆಗಲ್ವಾ ಸರ್? ನೀವ್ ಹೇಳಿ ಸರ್, ಗಾಂಧೀಜಿ ಅವ್ರು ಹೆಂಗ್ ಸರ್ ಫಾದರ್ ಆಫ್ ದ ನೇಷನ್ ಆಗ್ತಾರೆ? ನಮ್ಮ ತಾತನ ವಯಸ್ಸು ಸರ್, ಅವ್ರು ಗ್ರ್ಯಾಂಡ್ ಫಾದರ್ ಅಂದ್ರೆ ಒಪ್ಕೋಬಹುದು ಸರ್, ಗ್ರ್ಯಾಂಡ್ ಫಾದರ್ ಅಂದ್ರೆ ಒಪ್ಕೋಬಹುದು ಸರ್. ಅವ್ರು ಹೆಂಗ್ ಸರ್ ಫಾದರ್ ಆಫ್ ದ ನೇಷನ್ ಆಗ್ತಾರೆ? ನೀವು ಉತ್ತರ ಕೊಡಿ ಸರ್. ನಿಮ್ಗೆ ಉತ್ತರ ಗೊತ್ತಿಲ್ಲ ಹೆಂಗ್ ಬರುತ್ತೆ ಹೇಳಿ ಸರ್, ಉತ್ತರ ಕೊಡಿ ಸರ್. ಕರೆಕ್ಟ್. ನರೇಂದ್ರ ಮೋದಿ ಅವರೇ ಫಾದರ್ ಆಫ್ ದಿ ನೇಷನ್. ಗಾಂಧೀಜಿ ಅವರು ನಮ್ಮ ಗ್ರ್ಯಾಂಡ್ ಫಾದರೇ ಆಗಿರ್ಲಿ. ಇವಾಗ ನೀವು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸರ್ ನನ್ನ ರೇಂಜ್ ಕ್ವಶನ್ ಕೇಳಂಗಿದ್ರೆ ಕೇಳಿ. ಈ ತರ ಫಾದರು ಮದರು ಇಲ್ಲ ನೀವು ಕೂತ್ಕೊಳ್ಳಿ. ನಿಮ್ಮ ಲೆವೆಲ್ಗೆ ಕ್ವಶನ್ ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಂತ ಸರ್ ಸುಮ್ಮನೆ ರೇಗಿಸ್ತಾ ಇದ್ದಾರೆ ನೀವು. ನಾನು ಉತ್ತರ ಹೇಳ, ನಾನು ಎದೋಗ್ತೀನಿ ಸರ್ ಇವಾಗ. ಪ್ಲೀಸ್ ಕೂತ್ಕೊಳ್ಳಿ. ನಿಮ್ಮಂಥವ್ರು ನಮ್ಮ ಕಂಪ್ನಿಗೆ ಬೇಕು. ನೀವು ಹಂಗೆಲ್ಲ ಕೋಪ ಮಾಡ್ಕೊಂಡು ಹೋಗ್ಬೇಡಿ. ಮತ್ತಿನ್ನೇನು ಸರ್, ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆ ಇದೆ ಅಂತ ಕರ್ನಾಟಕದ ಕಣದಲ್ಲೂ ಹೇಳ್ತಾರೆ ಸರ್. ಜಿಲ್ಲೆ ಸರ್, 3 ಜಿಲ್ಲೆ ಗೊತ್ತಿತ್ತು. ಯಾವ್ಯಾವುದು ಅಂತ ತಿಳ್ಕೊಂಬೋದಾ? 1 ನಿಮಿಷ ಬರ್ಕೊಂಡ್ಬಿಡ್ತೀನಿ, ಹೇಳಿ. ನಂಬರ್ 1 ಯಾವುದು? ಮೈಸೂರು. ಮೈಸೂರು. ನಂಬರ್ 2 ಯಾವುದು? ಮಂಡ್ಯ. ಮಂಡ್ಯ. ಓಕೆ. ನಂಬರ್ 3 ರಾಮನಗರ. ಕರೆಕ್ಟ್ ತಾನೆ? ರಾಮನಗರ ತಾನೆ ಸರ್? ಹೋಗಿ ಸರ್, ನಿಮ್ಗೆ ಅದು ಗೊತ್ತಿಲ್ವಾ ಸರ್? ಚನ್ನಪಟ್ಟಣ ಸರ್, ರಾಮನಗರ ರಾಜ್ಯ ಅಲ್ಲ. ಅದಿರಲಿ ಸರ್, ನಿಮ್ಮ ಕಂಪ್ನಿ ಟರ್ನ್ ಓವರ್ ಎಷ್ಟಿದೆ? ಇನ್ಫ್ರಾಸ್ಟ್ರಕ್ಚರ್ ಏನು? ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಏನು ಲಾಭ ಸರ್? ಕಂಪ್ನಿ ಟರ್ನ್ ಓವರ್ 200 ಕೋಟಿ. ಬರಲ್ಲ ಸರ್. ನಾನು ಬರ್ತಿಲ್ಲ. ಯಾಕೆ ಕೂತ್ಕೊಳ್ಳಿ. ಇಲ್ಲ ಸರ್, ಬೇಡ ಬಿಡಿ. ಇಲ್ಲ ಕೂತ್ಕೊಳ್ಳಿ. ಮಿಸ್ಟರ್, ನಂಗೆ ಹೆಸರು ಗೊತ್ತಿಲ್ಲ, ಪ್ಲೀಸ್ ಕೂತ್ಕೊಳ್ಳಿ. ಏನಾಯ್ತು ಮಾತಾಡಿ. ಏಕೆ? ಮತ್ತಿನ್ನೇನು ಸರ್, 200 ಕೋಟಿ ಟರ್ನ್ ಓವರ್ ಮಾಡಿಕೊಂಡು ನಮಗೆಲ್ಲ ಸಂಬಳ ಹೆಂಗೆ ಸರ್ ಕೊಡ್ತೀರಾ ನೀವು?
ನಿಮ್ಮ ಪ್ಯಾಕೇಜ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? 500 crores annual. ಏನು ಸರ್ ಅದು ಸೈನಲ್ಲಿ ಆಗ್ತಾ ಇದ್ದೀರಾ? 500 crores ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ. ನಮ್ಮ ಕಂಪ್ನಿ ಟರ್ನ್ ಓವರೇ 200 ಕೋಟಿ. ಸೊ ಬೆಟರ್ ಏನಂದರೆ ಈ ಕಂಪ್ನಿ ನಿಮಗೆ ಸೇರಬೇಕು. 200 ಕೋಟಿನೂ ನೀವೇ ಇಟ್ಕೊಂಬಿಡಿ. ಒಂದು 2 ನಿಮಿಷ ಕೂತ್ಕೊಳ್ಳಿ, ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನೇ ಹೋಗ್ತೀನಿ. ಗ್ರಾಮೀಣ ಪ್ರತಿಭೆ. ಡೈರೆಕ್ಟ್ ಆಗಿ ಗದ್ದೆಯಿಂದಾನೇ ಬಂದಿದ್ದೀರಾ ಅನ್ಸುತ್ತೆ. ಹೌದು ಸ್ವಾಮಿ. ಏನ್ ಬೆಳೆದಿದ್ದೀರಾ? ರಾಗಿ ಬೆಳೆದಿದ್ದೀರಾ ಇಲ್ಲ ಭತ್ತ ಬೆಳೆದಿದ್ದೀರಾ? ನಮ್ದು ಮಂಡ್ಯ, ಅದಕ್ಕೆ ನಾವು ಕಬ್ಬು ಬೆಳೆದಿದ್ದೀವಿ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಏನ್ ಬೆಳೆ ವ್ಯಾಪಾರ ಮಾಡಕ್ ಬಂದಿದ್ದೀರಾ ಅನ್ಕೊಂಡಿದ್ದೀರಾ ನನ್ನ ಹತ್ರ? ಇಂಟರ್ವ್ಯೂ ಸೀರಿಯಸ್ ಆಗಿ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕೀಗ ನೀವು. ವಾಟ್ ಈಸ್ ಯುವರ್ ನೇಮ್? ಸರ್ 1 ನಿಮಿಷ. 1 ನಿಮಿಷ. ಸರ್ ರಂಗಸ್ವಾಮಿ. ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? 1 ನಿಮಿಷ. ಮುನ್ಸ್ವಾಮಿ ಸರ್. तुम्हारा बहन का नाम क्या? ಬೇಗ ಬೇಗ ಹೇಳಿ ಬೇಗ. ಸರ್ 1 ನಿಮಿಷ ಬೇಗ. ಸರ್ ಶೀಲಾ ಸರ್. ಏನೇನ್ರಿ ನಿಮ್ಮ ಮಿಷನ್ ಏನ್ರಿ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ನಮ್ಮನ್ನ? ಸರ್ ಚಪ್ಪ ಬೇಗ ಹೇಳು. ಏನು ನೋಡ್ತಿದ್ದೆ ಬುಕ್ಕಲ್ಲಿ? ಬೇಗ ಹೇಳು. ಚಪ್ರ ನನಗೆ ಆನ್ಸರ್ ಕಾವಾಲ್ಸಿನಿ. ಚಪ್ರ ಹೇಳ್ರಿ ಚಪ್ರ. ಸಾರು 1 ನಿಮಿಷ ಸಾರು, ನಮ್ದು ಒಂದು ಕತೆ ಅದೇ ಕೇಳಿ ಸಾರು. ಹೇಳಪ್ಪ ಅದೇನೋ. ಸರು ನಮ್ದು ಒಂದು ಚಿಕ್ಕ ಹಳ್ಳಿ ಸಾರು ಮಂಡ್ಯದಲ್ಲಿ. ಅದಕ್ಕೆ ಅಲ್ಲಿ ನಮ್ಗೆ ಹುಷಾರಿಲ್ದೆ ಅವ್ರ ತಂದೆ ಸಾರು, ಅವ್ರಿಗೆ ಕುಷ್ಠರೋಗ ಬಂದು ಮಲ್ಕೊಂಡವ್ರೆ ಸಾರು. ನಮ್ಮ ತಾಯಿ ಬೇರೆ ಹುಷಾರಿಲ್ದೆ ಮಲ್ಕೊಂಡಿದ್ದಾರೆ. ನಮ್ಮ ಮನೇಲಿ ಒಂದು ನಾಯಿ ಇದೆ ಸರ್, ಅದು ಬಸ್ರಾದ್ರೂ ಕೂಡ ಕರು ಆಗ್ತಾ ಇಲ್ಲ ಸರ್. ನನಗೆ ಒಬ್ಳು ತಂಗಿ ಇದ್ದಾಳೆ ಸರ್. ಅವಳೇನಾದ್ರು ಕರು ಹಾಕ್ಬಿಟ್ಲಾ ಸರ್? ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಸರ್. ನೀವೇನಾದರೂ ಈ ಕೆಲಸ ದಿಟ್ಟಿಸ್ಕೊಟ್ರೆ ನನ್ನ ನಾಯಿಗೆ ಕರು ಹಾಕಿಸ್ತೀನಿ, ಮತ್ತು ನನ್ನ ತಂಗಿಗೂ ಮದುವೆ ಮಾಡಿಸ್ತೀನಿ ಸರ್. ನಿನ್ನ ಒಳಗಡೆ ಇರೋ ಸಮಸ್ಯೆಗೆ ನಾನು ಹೆಂಗೋ ಪರಿಹಾರ ಕೊಡ್ಲಿ? ನಮ್ಮ ಹತ್ರ ನಿನಗೆ ಕೆಲಸ ಕೊಡಕ್ಕೆ ಒಲೆ ಗದ್ದೆ ಯಾವುದೂ ಇಲ್ಲ ಕಣಪ್ಪ. ಕೇಟಾಯ್ಸೆ. ಬಡವರ ಕಷ್ಟಕ್ಕೆ ಬೆಲೆ ಇಲ್ವಾ ಸರ್? ನಿನ್ನ ಮನೇಲಿ ಪಡೋ ಕಷ್ಟಕ್ಕೆ ನಾನು ಯಾವ ಬೆಲೆನೋ ಕೊಡ್ಲಿ? ದಯವಿಟ್ಟು ಇದನ್ನೆಲ್ಲ ಎತ್ಕೊಂಡು ಹೋಗಪ್ಪ. ಅಂಟಮ್ಮ, ನಾ ಏನಾರು ಕರು ಹಾಕಿದ್ರೆ ಗಿಣ್ಣ ಅಲ್ಲಿ ಕೊಡೋದು ಮಾತ್ರ ಮರಿಬೇಡ ಕಣಪ್ಪ. ಹೋಗಪ್ಪ, ಅನ್ನದಾತೋ ಸುಖಿ ಬಾವು. Next. No, sir. Take your seat. Yes, sir. Can you give me a resume? ತಮ್ಮ ಹೆಸರು? ವಿಜಯ್ ಚಂಗಪ್ಪ ಸರ್. ಊರು? ಗುಡೇಮಾರ್ನಹಳ್ಳಿ ಸರ್. ಎಜುಕೇಶನ್? ಡಿಪ್ ಇನ್ ಬ್ರಾಕೆಟ್ ಸರ್. ಜೆಂಡರು? ಮೇಲ್ ಸರ್. ಏಯ್, ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಮಿಲಿಟರಿ ಕ್ಯಾಂಪ್ ಅನ್ಕೊಂಡಿದ್ಯೇನೋ ಇದನ್ನ? ಜೆಂಡರ್ನು ಸಹ ರೆಸ್ಯೂಮ್ ನೋಡ್ಕೊಂಡು ಹೇಳ್ಬೇಕೇನೋ? ಏನ್ ಅಷ್ಟೊಂದು ಪರ್ಫೆಕ್ಷನ್ ನಿಂದು? 1987 ಸರ್. ಗುಡೇಮಾರ್ನಹಳ್ಳಿಯಲ್ಲಿ ಜೋರಾಗಿ ಮಳೆ, ಅದಕ್ಕೂ ಜೋರಾಗಿ ಗಾಳಿ ಬೀಸ್ತಿತ್ತು ಸರ್. ಆ ಸಂದರ್ಭದಲ್ಲಿ
ಒಂದು ಹೆಂಗಸಿಗೆ ಗರ್ಭದ ನೋವು ಶುರುವಾಗುತ್ತೆ ಸರ್. ಅಯ್ಯೋ, ಆ ಗರ್ಭದ ನೋವಲ್ಲಿ ಅವಳ ಗಂಡ ತಳ್ಳ ಗಾಡಿಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ ಸರ್. ಅಯ್ಯೋ ಕತೆ. ಆ ಮಗುಗೆ ಮಿಲಿಟರಿ ಸೇರ್ಬೇಕು ಅನ್ನೋ ಹುಚ್ಚಿರುತ್ತೆ ಸರ್. ಆ ಮಗುನೇ ನಾನು ಸರ್. ಹೋಲಿ ಬಿಡು ಈಗ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಎಸ್ ಸರ್. ಎಸ್ ಸರ್. ನೆಕ್ಸ್ಟ್ ಕೊಡ್ತೀಯಾ? ನಾನು ಕೊಡಕ್ಕಾಗಲ್ಲ, ಆಫೀಸ್ ಅಲ್ವಾ ಇದು. ಒಂದೇ ಒಂದು ಕೊಡು. ಸರಿ ಬಿಡು, ನಾನು ಇವಾಗ ಇಂಟರ್ವ್ಯೂ ಮಾಡಬೇಕು. ಬಾಯ್, ಬೀಸು ಆಯ್ತಾ? ನೋಡ್ತೀಯ ಅವ್ನು ಯಾರು ಅಂತ? ಅಯ್ಯೋ ಬೇಡ ಬಿಡು, ಓಲಿ ಒಂದು ಆಯ್ ಹೇಳಿಸ್ಬಿಡ್ತೀನಿ. ಆಯ್ ಹೇಳಮ್ಮ, ಒಂದು ಆಯ್ ಹೇಳು. ಬಿಡು, ಏನೋ ಮೂಡಿಲ್ಲ. ಬಾಯ್. ಅಲ್ಲ, ಇಂಟರ್ವ್ಯೂ ಮಾಡ್ಕೊಂಬಿಡೋಣ ಅನಿಸ್ತದೆ. ನಿಮ್ಗೇನು ಅನಿಸುತ್ತೆ? ಶೋರ್, ಮಾಡೋಣ. ಇದೊಂದು ಪೇಜ್ ಇದೆ, ಅದು ಮುಗಿಸ್ಕೋತೀನಿ. ಅಷ್ಟರೊಳಗೆ ನೀವು ನನ್ನ ರೆಸ್ಯೂಮ್ ನೋಡ್ತಾ ಇರಿ, ಟೈಮ್ ಕರೆಕ್ಟ್ ಆಗ್ಬೋದು ಅಲ್ಲ? ಅಲ್ಲ, ನಿಮ್ಮ ಹೆಸರು? ರೆಸ್ಯೂಮ್ ಕೊಟ್ಟಿದ್ದೀನಲ್ಲ, ನೋಡಿರ್ತೀರ ಅನ್ಕೋತೀನಿ, ಅದಕ್ಕೆ ರೆಸ್ಯೂಮ್ ಕೊಟ್ಟಿದ್ದು. ಅತಿ ಬುದ್ಧಿವಂತಿಕೆ. ಸರಿ, ಕ್ವಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಣ. ಶೋರ್. ಪರ್ಚೇಸ್ ಎಂಟ್ರಿ ಹೆಂಗೆ ಮಾಡ್ತಾರೆ? ಪರ್ಚೇಸ್ ಎಂಟ್ರಿ ಅಂದರೆ ಏನು ಅಂತ ಗೊತ್ತಾ? ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ರೆಡಿಟರ್ಸ್ ಅಕೌಂಟ್, XXX. ಸೇಲ್ಸ್ ಎಂಟ್ರಿ ಅಂದ್ರೆ ಏನು ಅಂತ ಗೊತ್ತೇನ್ರಿ? ಫಾದರ್ ಆಫ್ ನೇಷನ್ ಯಾರು ಅಂತ ಗೊತ್ತೇನ್ರಿ? ಫಾದರ್ ಆಫ್ ನೇಷನ್ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ಗೊತ್ತೇನ್ರಿ? ಸ್ವಾತಂತ್ರ್ಯ ನಮ್ಗೆ ಇನ್ನೂ ಬಂದಿಲ್ಲ ಸರ್. ಅಟ್ಲೀಸ್ಟ್ ಸನ್ನಿ ಲಿಯೋನ್ ಯಾರು ಅಂತ ಏನಾದ್ರು ಗೊತ್ತೇನ್ರಿ? ಸನ್ನಿ ಲಿಯೋನ್ ಯಾರು ಅಂತ ಗೊತ್ತಿಲ್ವಾ ಸರ್? ಇದೆಲ್ಲ ಗೊತ್ತು ನಿಮ್ಗೆ? ತೆಗಿರಿ, ಮಾರ್ಕ್ಸ್ ಕಾರ್ಡ್ ತೆಗಿರಿ. ನನ್ನ 10th ಅಲ್ಲಿ ಎಷ್ಟು ಗೊತ್ತಾ? 96%, PUC ನಲ್ಲಿ 95%, ಡಿಗ್ರಿನಲ್ಲಿ ಗೋಲ್ಡ್ ಮೆಡಲ್ ಇಸ್ಕೊಂಡ್ರಿ. ತೆಗಿರಿ ಸರ್ಟಿಫಿಕೇಟ್, ಕಂಪೇರ್ ಮಾಡೋಣ. ಅಲ್ಲ, ನನ್ನ ಸರ್ಟಿಫಿಕೇಟ್ಸ್ ಯಾಕೆ ಸರ್? ಇಂಟರ್ವ್ಯೂ ಮಾಡ್ತಾರೆ, ನೀವು ಕ್ವಶನ್ ಕೇಳಿ. ಅಲ್ಲ, ನನ್ನೇನ್ ದುಡ್ಡು ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿರೋದು ಅನ್ಕೊಂಡಿದ್ಯೇನೋ? ಕಷ್ಟಪಟ್ಬಿಟ್ಟು ಬಾಸ್ ಪಟಾಯಿಸ್ಕೊಂಡ್ ಬಂದು ಸೇರ್ಕೊಂಡಿರೋದ್ ಕೇಳ ಕೆಲ್ಸಕ್ಕೆ. ಗೆಟ್ ಔಟ್ ಐಸೇ. ಫಸ್ಟು CPU ಪವರ್ ಕನೆಕ್ಷನ್ ಕೊಡು, ಆಮೇಲೆ ಆ ಸೀಟಲ್ಲಿ ಕೂತ್ಕೋ. ಬರ್ಲಾ? ನೆಕ್ಸ್ಟ್ ಯಾರು ಕರಿಯಪ್ಪ? ನೀವಲ್ಲ, ಇಂಟರ್ವ್ಯೂ ಬಂದಿರೋರ್ನ ಕಳಿಸಿ. ನೀವ್ಯಾಕೆ ಬಂದಿದ್ದೀರಾ? ಏನ್ ನಿಮ್ಮ ಹೆಸರು? ಕಮಲೇಶ್. ನಿಮ್ಮ ಊರು? ಭೋಪಾಲ್. ಏನ್ ಮಾಡ್ಕೊಂಡಿದ್ದೀರಾ? सिगरेट पीता हूँ, गांजा पीता हूँ, दारू पीता हूँ. ನಿಮ್ದು ಚಿಕ್ಕ ವಯಸ್ಸದ್ದು ಒಂದು ವಿಡಿಯೋ ಬಂದಿತ್ತು. ಮೋಸ್ಟ್ಲಿ ಈಗ ದೊಡ್ಡವರಾಗ್ಬಿಟ್ಟಿದ್ದೀರಾ ಅನಿಸ್ತದೆ. ಅದೇ ಫ್ರೀ ಇದ್ದಾಗ ಏನ್ ಮಾಡ್ತೀರಾ? सिगरेट पीता हूँ, गांजा पीता हूँ, दारू पीता हूँ. ಹೋಗ್ಲಿ, ಗಾಡಿ ಇಂಜಿನ್ ಹೆಂಗ್ ಸ್ಟಾರ್ಟ್ ಆಯ್ತಿದೆ ಅಂತ ಗೊತ್ತಾ? गांजा पीता हूँ, सिगरेट पीता हूँ, दारू पीता हूँ.
ತಗೊಂಡು ನನ್ನ ಕಂಪ್ನಿ ಉದ್ಧಾರ ಮಾಡೋದು ಹಂಗೆ ಇದೆ. ನಾನೇ ವೇಸ್ಟ್ ಬಾಡಿ ಅಂದರೆ ನನಗಿಂತ ವೇಸ್ಟ್ ಬಾಡಿ ಐತ್ಯಾ? ತಗೋ ಈ 20 ರೂಪಾಯಿ ಇಟ್ಕೋ. ಸಿಗರೇಟ್ ಪೀತಾ, ಗಾಂಜಾ ಪೀತಾ, ದಾರು ಪೀತಾ, ಏನು ಬೇಕಾದ್ರೂ ಮಾಡ್ಕೋ. ಕದ್ಬೇಕಾ? ಎದಗೋ. ಎಲ್ರಿಗೂ ನಮಸ್ಕಾರ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಗಂಟೆ ಹೊಡೆಯೋದನ್ನ ಮರಿಬೇಡಿ. ಸೊ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಬರಬೇಕು ಅಂತಂದರೆ ನೀವು ಸಾಕಷ್ಟು ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು. ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ವ್ಯೂಸ್ ಜಾಸ್ತಿ ಆಗಬೇಕು. ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನಿಸಿಕೆಗಳು ಏನಾದರೂ ಕೂಡ ಇರೋದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ದಾರು ಪೀತಾ, ಗಾಂಜಾ ಪೀತಾ, ಪೀಸ್. ಗಾಂಧೀಜಿ ಏನೋ ನಮ್ಮ ತಾತನ, ಸುಭಾಷ್ ಚಂದ್ರ ಬೋಸ್ ನಮ್ಮ ಮಾವ, ಮನಮೋಹನ್ ಸಿಂಗ್ ನಮ್ಮ ಸೋದರ ಮಾವ ಅಲ್ವಾ? ಅದೇ ತಾನೇ ನೀನು ಹೇಳ್ಬೇಕು ಬಂದು.